ನೀವೇನಾದ್ರೂ ಹಳ್ಳಿನ ಮರಿಬೇಡಿ ಅಂತ ಹೇಳ್ತೀವಿ. ಭೂಮಿ ಎಲ್ಲಾನು ಕೊಟ್ಟಿದೆ ಅಲ್ಲ, ಹೌದಲ್ಲ? ಒಂದಿಷ್ಟು ರಾಗಿ ಕಾಳು ಬಿಸಾಕ್ರೆ ರಾಶಿ ಕೊಡ್ತದೆ. ನೇಚರ್ ಇಲ್ಲದ ನಾವಿಲ್ಲ. ಕೃಷಿ ಮಾಡೋನಿಗೆ ಇವೆಲ್ಲ ಬೇಕೇ ಬೇಕು, ಗೊಬ್ಬರ ಬೇಕು. ನಮ್ಮ ಹಳ್ಳಿಯಿಂದ ಬಂದ ಒಂದು ವಾತಾವರಣ ಆದ್ರಿಂದ ನಮ್ಗೆ ಅದು ಇಷ್ಟ. ಯಾವುದು ತೋಟ 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 ಸಮೃದ್ಧಿಯನ್ನ ಸುಮಾರು ಒಂದು 10 ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೀನಿ. ನಮಗೆ ಒಳ್ಳೆ ಬೆಳೆ ಬಂದಿದೆ. ಈಗ ನಮ್ಮ ತೋಟಕ್ಕೆ ಕೆಲವು ಸರಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ, ಚಿಕ್ಕ ಮಕ್ಕಳನ್ನ. ಹೆಚ್ಚಾಗಿ ನಾವು ತರಕಾರಿನೂ ಬೆಳಿತೀವಿ. ಮೈಚಂಡಿ ವೀಕ್ಷಕರೇ ನಮಸ್ಕಾರ. ಒಬ್ರು ಇವತ್ತೊಂದು ಸಾಧಕರ ಜೊತೆ ಇದೆ. ಸೌಂದರ್ಯ ಇನ್ಸ್ಟಿಟ್ಯೂಷನ್ ಅಂತ ಕೇಳಿರ್ತೀರ, ಗ್ರೂಪ್ ಆಫ್ ಕಂಪ್ನೀಸ್ ಇದಾವೆ. ಈ ರೀತಿ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಮತ್ತೆ ಇವ್ರದ್ದು ಒಂದು ಯಾರಿಗೆ ಒಂದು ಇನ್ಸ್ಪಿರೇಷನ್ ಇರುತ್ತೆ, ಒಂದು ಜೀವ ಅಂದ್ರೆ 1 ಎಕರೆನಾದ್ರೂ ತೋಟ ತಗೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿ ಇವ್ರದ್ದು ಮನೆತನ ಒಂದು ಹೆವನ್ ಮಾಡ್ಕೊಂಡಿದ್ದಾರೆ, ಒಂದು ತೋಟ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನ್ ಇನ್ಸ್ಪಿರೇಷನ್ ಏನು ಕೇಳೋಣ. ಸರ್ ನಮಸ್ತೆ. ತುಂಬಾ ಜನಗಳಿಗೆ ಹೇಳ್ತಾ ಇರ್ತೀವಿ ನಾವು ಫಸ್ಟ್ ಇಂದಲೇ, ನೀವು ಯಾವ ಲೈಫಲ್ಲಿ 1 ಎಕರೆನಾದ್ರೂ ಒಂದು ತೋಟ ಮಾಡ್ಕೊಳ್ಳಿ ಅಂತ ಹೇಳಿ. ನೀವು ಮನೆ ಮುಂದೆನೆ ಒಂಥರ ನೇಚರ್ನ ಬೆಳೆಸ್ಕೊಂಡಿದ್ರೆ, ಇದು ಮಾಡ್ಕೊಳಕ್ ಏನ್ ಕಾರಣ ಅಂತ ಹೇಳ್ತೀರಿ? ನೇಚರ್ ಇಲ್ಲದ ನಾವಿಲ್ಲ. ನಾವ್ ಇರೋದೇ ನೇಚರ್ ಇಂದ ತಾನೆ. ಅದಕ್ಕೆ ಮನೆ ಸುತ್ತ ಒಂದು ಈ ವಾತಾವರಣ ಇದ್ರೆ ನಮಗೊಂದು ಆರೋಗ್ಯ ಚೆನ್ನಾಗಿರ್ತದೆ. ಬೆಳಿಗ್ಗೆ ಎದ್ದೊಂದು ತೋಟ ಸುತ್ತಾಡ್ಕೊಂಡು ಬಂದ್ರೆ ಏನೋ ಒಂಥರ ಉಲ್ಲಾಸ. ಯಾಕಂದ್ರೆ ಪ್ರಕೃತಿ ಜೊತೆ ನಾವು ಎಷ್ಟು ಇರ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ. ನಾವು ಹುಟ್ಟಿಂದ ಅದೇ ತಾನೆ ಪ್ರಕೃತಿ. ಸರ್ ಈಗ ಏನ್ ಮಾಡಿರ್ತಾರೆ ಜನ, ಒಂದು ದುಡ್ಡಿಂದ ಬಿದ್ಬಿಟ್ಟಿರ್ತಾರೆ. ಇದೊಂದು ಹಾರ್ಟ್ ಆಫ್ ಸಿಟಿ ಒಳಗಡೆ ನೀವು ಒಂದು ತೋಟ ಮಾಡ್ಕೊಂಡು ಮನೆ ಮಾಡ್ಕೊಂಡು ಇದಿರ್ತೀರ. ಜನ ಏನ್ ಮಾಡ್ತಾರೆ, ಇವಾಗೆಲ್ಲ ಬಂದು ಜಮೀನ್ ಬಿಡಿ ಇಂಡಸ್ಟ್ರಿಗಳಿಗೆ ಕೊಟ್ಬಿಡೋಣ, ತಗೊಂಡ್ 10 ಕೋಟಿ ದುಡ್ಡು ಬರುತ್ತೆ, ಒಂದು ಮನೆ ತಗೊಳ್ಳೋಣ, ಒಂದ್ 2-3 ಕಾರ್ ತಗೊಳ್ಳೋಣ ಅಂತ ಇರ್ತಾರೆ. ಜಮೀನ್ ಉಳಿಸ್ಕೊಳಕ್ ಪ್ರಯತ್ನ ಪಡಲ್ಲ. ಅದಕ್ಕೆ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಆದಷ್ಟು ಪ್ರಕೃತಿ ಜೊತೆ ಎಷ್ಟು ಸಂಪರ್ಕವನ್ನು ಇಟ್ಕೊಳ್ತೀವೋ, ದುಡ್ಡು ಬೇರೆ, ದುಡ್ಡಿಂದ ನಾವು ಆರೋಗ್ಯ ಕೊಳ್ಳಕ್ಕಾಗಲ್ಲ. ಆರೋಗ್ಯಕ್ಕೆ ಪ್ರಕೃತಿನೇ ನಾವು ನೆಚ್ಕೋಬೇಕಾಗತ್ತೆ. ಅದರಿಂದ ಇದಂದ್ರೆ ನಾವು ಸುಮಾರು 90ನೇ ಇಸ್ವಿಯಲ್ಲಿ ನಾವು ಇದನ್ನು ತಗೊಂಡಿದ್ದೀವಿ ಜಾಗ. 90ಯಲ್ಲಿ ತಗೊಂಡಿದ್ದೀವಿ. ಆವತ್ತಿನ ಮತ್ತೆ ನಮಗೆ ನಮ್ಮ ಹಳ್ಳಿಯಿಂದ ಬಂದ ಒಂದು ವಾತಾವರಣ ಆದ್ರಿಂದ ನಮ್ಗೆ ಅದು ಇಷ್ಟ. ಯಾವುದು ತೋಟ ತೋಟ ಅದನ್ನ ನಾವು ಆವತ್ತಿಂದ ಮಾಡ್ಕೊಂಡಿದ್ವಿ. ತೋಟ ಬಿಟ್ಟು ನಾವು ಇರ್ಲೇ ಇಲ್ಲ ನಮ್ ಜೀವನದಲ್ಲಿ. ನೀವು ಬಾರ್ನ್ ಅಂಡ್ ಬರ್ತ್ ಬೆಂಗಳೂರೇ? ಬಾರ್ನ್ ಅಂಡ್ ಬರ್ತ್ ನಮ್ಮ ಪುತ್ತೂರು ಕೊಡಿಪಾಡಿ ಗ್ರಾಮ. ಪುತ್ತೂರದ ಅಲ್ಲಿಂದ ನೇಚರ್ ಇಂದ ಅನುಬಂಧ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಲ್ಲೂ ನೇಚರ್ ಮಾಡ್ಕೊಂಡಿದ್ರ. ಸರ್ ಈಗ ನೋಡ್ಬೋದು, ನೀವು ಅಡಿಕೆ ಬೆಳೆದಿದ್ರ, ನಾನು ನೋಡಿದೆ, ತೆಂಗು ಬೆಳೆದಿದ್ರ, ಎಲ್ಲಾ ತರ ಹಣ್ಣಿನ ಗಿಡಗಳು ಹಾಕಿದಿರಾ. ಮನೆ ಮುಂದೆ ನೋಡಿದ್ರೆ ತಿಪ್ಪೆನೂ ಇದೆ ಬೆಂಗಳೂರಲ್ಲಿ. ಯಾರು ಈಗ ತಿಪ್ಪೆಗಳು ಇಡೋದೇ ಇಲ್ಲ. ಈಗ ಎಲ್ಲಾ ತರನು ಬೆಳೆದಿದ್ರ. ಈಗ ತುಂಬಾ ಜನ ಹೇಳ್ತಾರೆ, ಒಂದು ಅಕ್ಷಯ ಬಯೋಟೆಕ್ ಅನ್ನೋ ಒಂದು ಆರ್ಗ್ಯಾನಿಕ್ ಅನ್ನೋ ಒಂದು ಕಂಪ್ನಿ ಜೊತೆ ಒಂದು ವರ್ಕ್ ಮಾಡ್ತಾ ಟೈ ಅಪ್ ಆಗಿ ಗೊಬ್ಬರಗಳು ಹಾಕ್ತೀರಾ. ತುಂಬಾ ಜನ ಕೆಮಿಕಲ್ ಹೋಗ್ತಾ ಇದ್ರೆ ಆರ್ಗ್ಯಾನಿಕ್ ಅಲ್ಲಿ ಬರೋದೇ ಇಲ್ಲ ಅಂತಾರೆ. ನಿಮ್ಗೆ ಆರ್ಗ್ಯಾನಿಕ್ ಕೆಮಿಕಲ್ಗೂ ಏನು ಅನ್ಸುತ್ತೆ? ಆರ್ಗ್ಯಾನಿಕ್ ಹಾಕಿದ್ರೆ ಇದು ನಾವು ನಿಮ್ಮ ಗೊಬ್ಬರವನ್ನು ಸಮೃದ್ಧಿಯನ್ನ ಸುಮಾರು ಒಂದು 10 ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೀನಿ. ನಮಗೆ ಒಳ್ಳೆ ಬೆಳೆ ಬಂದಿದೆ. ಈ ಬೆಳೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟು ಕಚ್ಚಲಿಲ್ಲ. ಯಾಕಂದ್ರೆ ಅಲ್ಲಿ ಕೊಳೆ ರೋಗ, ಇನ್ನೊಂದು ರೋಗಗಳೆಲ್ಲ ಬರ್ತದಲ್ಲ, ಈ ರೋಗಗಳು ಇಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ನಿಮ್ಗೆ ನೋಡುವಾಗ ಅನ್ಸ್ಬೋದು ನೋಡಿ, ಎಷ್ಟು ಇದೆ, ತುಂಬಾ ಚೆನ್ನಾಗಿದೆ. ಈ ಬೆಳೆ ನಮ್ ದಕ್ಷಿಣ ಕನ್ನಡದಲ್ಲಿ ಹಾಕ್ಲಿ. ನಾವು ಅಲ್ಲಿನೂ ಈಗ ನಿಮ್ದೇ ಗೊಬ್ಬರನ ಟ್ರೈ ಮಾಡಿದೀವಿ. ಅಲ್ಲಿ ಅಡಿಕೆ ನಂದು ಒಂದು 6 ಎಕರೆ ಅಡಿಕೆ ಇದೆ. 6 ಎಕರೆ ಹಾಕಿದೀವಿ. ಸರ್ ತುಂಬಾ ಜನ ಮತ್ತೆ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಊರ್ ಕಡೆ ಜಮೀನ್ ಬಿಟ್ಟು ಬಂದು ಬೆಂಗಳೂರಿಗೆ ಸೇರ್ಕೊತಾ ಇರ್ತಾರೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ? ನೀವೇನಾದ್ರೂ ಹಳ್ಳಿನ ಮರಿಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಹಳ್ಳಿಯಿಂದಲೇ ನಮ್ ಜೀವನ. ಈಗ ನಮ್ಗೆ ಈ ಭೂಮಿ ಎಲ್ಲಾನು ಕೊಟ್ಟಿದೆ ಅಲ್ಲ, ಹೌದಲ್ಲ? ಒಂದಿಷ್ಟು ರಾಗಿ ಕಾಳು ಬಿಸಾಕ್ರೆ ರಾಶಿ ಕೊಡ್ತದೆ. ಮತ್ತೆ ಇಡೀ ಈ ಹಣ್ಣುಗಳು, ಹಣ್ಣು ಹಂಪಲು, ಭತ್ತ ಎಲ್ಲ ಮನುಷ್ಯನ ಉಪಯೋಗಕ್ಕೋಸ್ಕರ ಈ ಭೂಮಿ ಕೊಟ್ಟಿದೆ ಅಲ್ವಾ? ಅದನ್ನ ನಾವು ಉಳಿಸ್ಕೋಬೇಕು, ಕಾಪಾಡ್ಕೊಳ್ಳೋದು ನಮ್ ಕೈಯಲ್ಲಿದೆ.
ಸರ್ ನಿಮ್ದು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಹೌದು. ಯಾಕೆ ಒನ್ ಆಫ್ ದಿ ಬೆಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಎಂಟೈರ್ ಬೆಂಗಳೂರು ಅಂದ್ರೆ ಕರ್ನಾಟಕಕ್ಕೆ ಅಂತ ಹೇಳ್ಬೋದು. ಎಂಟೈರ್ ಬೆಂಗಳೂರಿಗೆ ಪ್ರತಿಯೊಬ್ಬರಿಗೂ ಚಿನ್ನದ ಪರಿಚಿತ ಇರ್ತೀರಾ. ಈಗ ಸ್ಕೂಲ್ಗಳಲ್ಲೂ ಒಂದು ಹಿಂದಿ ಕಾಲದಲ್ಲಾದ್ರೆ ಫಸ್ಟ್ ಇಂದಲೇ ಅಪ್ಪ ಅಮ್ಮ ಎಲ್ಲ ಸ್ಟಾರ್ಟ್ ಮಾಡ್ಬಿಡೋರು ರೈತರ ಕೆಲಸ ಹೇಳ್ಕೊಡೋದಕ್ಕೆ. ನೀವು ಚಿಕ್ಕದ್ರಲ್ಲಿದ್ದಾಗ ನಿಮ್ಮ ಅಪ್ಪ ಅಮ್ಮ ಬಂದು ರೈತರ ಕೆಲಸದಿಂದಲೇ ಸ್ಟಾರ್ಟ್ ಮಾಡೋರು. ಈಗ ನಿಮ್ ಸ್ಕೂಲಲ್ಲೂ ಆತರ ಏನಾದ್ರು ಪ್ರಿಕಾಷನ್ ತಗೋತೀರಾ ಸ್ಕೂಲಲ್ಲಿ ರೈತರ ಆದಷ್ಟು ಮಕ್ಕಳಿಗೆ ಅದನ್ನು ತಿಳಿ ಹೇಳಿಕೆ. ಈಗ ನಮ್ಮ ತೋಟಕ್ಕೆ ಕೆಲವು ಸರಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ, ಓ ನಿಮ್ ಸ್ಕೂಲ್ ಚಿಕ್ಕ ಮಕ್ಕಳನ್ನ. ಇಲ್ಲೆಲ್ಲ ಹಣ್ಣಿನ ಗಿಡಗಳು ಮತ್ತೆ ತೆಂಗು, ಇದು ನಾವು ಭತ್ತನೂ ಬೆಳಿತಾ ಇದ್ದೀವಿ. ಭತ್ತನ ಬೆಳಿತಾ ಲಾಸ್ಟ್ ಇಯರ್ ಬೆಳೆದಿದ್ದೆ ಇಲ್ಲೇ ಮನೆ ಹತ್ರನೇ. ಮನೆ ಹತ್ರನೇ ಒಂದು 1 ಎಕರೆಗೆ ಬೆಳೆದಿದ್ದೆ. ಮಾಡಬಹುದು ನೋಡಿ, ಇದು ವೀಳ್ಯದೆಲೆ, ಇದು ಚೆನ್ನಾಗ್ ಬಂದಿಲ್ವಾ? ಚೆನ್ನಾಗಿ ಬಂದಿದೆ ವೀಳ್ಯದೆಲೆ ನೋಡಿ. ಇದು ಕೊಕ್ಕೋ, ಇದು ಕೊಕ್ಕೋ. ಓಕೆ. ಇಲ್ಲಿ ನಿಮ್ ಮನೆ ಹತ್ರ ಏನೆಲ್ಲ ಹಣ್ಣಿನ ಗಿಡಗಳು ಬೆಳೆದಿದೆ? ಮಾವು, ಹಲಸು, ಮಾವಿದೆ, ಹಲಸಿದೆ, ಆಮೇಲೆ ಕೊಕ್ಕೋ ಇದೆ, ಓಕೆ, ಆಮೇಲೆ ಅವಕಾಡೋ ಇದೆ, ಓಕೆ, ಆಮೇಲೆ ಎಗ್ ಪ್ಲಾಂಟ್ ಇದೆ, ಓಕೆ. ಸಾಧಾರಣ ಹೆಚ್ಚು ಕರಿಬೇವಿದೆ, ಎಲ್ಲ ನ್ಯಾಚುರಲ್ ಆಗಿದೆ. ಮನೆಗೆ ಏನೇನ್ ಬೇಕು ಹಣ್ಣಿನ ಗಿಡಗಳು ಎಲ್ಲ ಇದೆ. ಮತ್ತೆ ಹೆಚ್ಚಾಗಿ ನಾವು ತರಕಾರಿನೂ ಬೆಳಿತೀವಿ. ಪಪ್ಪಾಯಿ ಇದೆ. ಸರ್, ಈಗ ಎಲ್ಲಾ ತರದ ಹಣ್ಣಿನ ಗಿಡಗಳ ಜೊತೆ ತರಕಾರಿಗಳನ್ನ ಬೆಳೆದಿದ್ರ, ತರಕಾರಿಗಳು ಏನ್ ರೀಸನ್ಗೋಸ್ಕರ ಮನೆಗೆ ಬೇಕಾದಷ್ಟೇ. ಮನೆಗೆ ಬೇಕಾದ. ಓಕೆ, ನಿಮ್ಗೆ ಯಾವ ತರ ಬೇಕೋ ಆರ್ಗ್ಯಾನಿಕ್ ಆಗಿ ಪ್ಯೂರ್ಲಿ ನಾವು ಬೆಳೆದಿರೋದು ಅಂತ ಖುಷಿ ಅಷ್ಟೇ. ಓಕೆ, ಇದಕ್ಕೂ ಫುಲ್ ಆರ್ಗ್ಯಾನಿಕ್. ಮನೆಗೆ ಎಷ್ಟು ಬೇಕೋ ಅಷ್ಟೇ. ಮನೆಗೆ ಎಷ್ಟು ಬೇಕಷ್ಟೇ. ಮನೆಗೆ ಎಷ್ಟು ಬೇಕಷ್ಟೇ. ಒಂದ್ ಟೈಮ್ ಅಲ್ಲಿ ಜನಗಳಿಗೆ ಒಂದು ಇದಿತ್ತು, ಏನಕ್ಕೆ ಅಂದ್ರೆ ಈಗ ಹೊಸ ಸಾಕೋರೆಲ್ಲ ಬಂದು ಅನ್ಎಜುಕೇಟೆಡ್ ಇರ್ತಾರೆ ಅಂತ. ಇದನ್ನ ನಿಮ್ಗೆ ಆಗ್ತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಇದು ಏನಕ್ಕೋಸ್ಕರ ಸಾಕ್ತಾ ಇದ್ರೆ? ನಿಮ್ ತೋಟಕ್ಕೆ ಗೊಬ್ಬರನೂ ಆಯ್ತು. ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ, ಒಂದು ಗಿಡ ಮರಗಳಿಗೆ ಒಂದು ಇಂಗಾಲನು ಅಷ್ಟೇ ಇಂಪಾರ್ಟೆಂಟ್ ಅಂತ. ಇಂಗಾಲ ಎಲ್ಲಿ ಬರುತ್ತೆ ಅಂದ್ರೆ ಪ್ರಾಣಿಗಳು ಉಸಿರಾಡೋದು, ಮನುಷ್ಯರು ಉಸಿರಾಡೋದು. ಅದರಿಂದ ನಿಮ್ ತೋಟ ಇದು ಹಸಿರಾಗಿರ್ಬೋದ, ನೇಚರ್ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತಾ ಅಂತ ಅನ್ಸುತ್ತೆ. ಖಂಡಿತ. ಇದೆಲ್ಲ ಏನ್ ಗೊತ್ತಾ, ಕೃಷಿ ಮಾಡೋನಿಗೆ ಇವೆಲ್ಲ ಬೇಕೇ ಬೇಕು. ಗೊಬ್ಬರ ಬೇಕು, ಹಾಲ್ ಬೇಕು. ಇದು ಕಾಮಧೇನು ಅಲ್ಲ, ಕಾಮಧೇನಿಂದ ಎಲ್ಲಾನು ಮನುಷ್ಯನ ಉಪಯೋಗಕ್ಕೆ ಇರುವುದು. ಹೌದು, ಬೇರೆ ಏನಿಲ್ಲ. ಅದರಿಂದ ನಾವು ಅದನ್ನ ಆವತ್ತಿಂದ ನಾವು ಅವಾಗಿಂದಲೂ ಆವತ್ತಿಂದ ಮಾಡ್ತೇವೆ. ಇದು ಖುಷಿ ಆಗಲ್ವ? ಮನೆಗೆ ಬಂದ ಖುಷಿ ಆಗುತ್ತೆ. ಚೆನ್ನಾಗಿ ಆಟ ಆಡ್ತಾರೆ. ಸರ್, ನಾನು ನೋಡ್ತಾ ಇದ್ದೆ ಬ್ರೀಡ್ ಸೆಲೆಕ್ಷನ್ ಅಷ್ಟೇ ಇಂಪಾರ್ಟೆಂಟ್. ಇವೆಲ್ಲ ಎಲ್ಲಿಂದ ತರಿಸಿದ್ರಿ ಸರ್? ನೀವೇ ಮನೇಲಿ ಇದು ನೋಡಿ, ಇದರ ಮಗಳು ಒಂದ್ರಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಒಬ್ಬರು ಏನ್ ಮಾಡ್ತಾರೆ, ಸರ್ ನಾನು ಪಂಜಾಬಿದ ತಂದಿದ್ದು ಅಂತಾರೆ. ಅದೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದು ನಿಮ್ಮನೆಯಲ್ಲೇ? 90ರಿಂದ ಇದೆ. 90ರಿಂದ. ಓಕೆ, ಆದ್ರೆ ಹುಟ್ಟಿ ಬಂದು ಇದಾಕೆ ಕೊಡುತ್ತೆ ಇವೆಲ್ಲ? ಇದು ಸುಮಾರು 10-15 ಲೀಟರ್ ಕೊಡುತ್ತೆ. ಒನ್ ಟೈಮ್ ಟೂ ಟೈಮ್? ಟೂ ಟೈಮ್ಸ್. ಒನ್ ಟೈಮ್ 7 ಲೀಟರ್ ಕೊಡ್ತದ. ಓಕೆ, ಇದು ಜೆರ್ಸಿ, ಇದು HF. ಮುಂದೆನೆ ಒಂದು ಅರಮನೆನೂ ಇದೆ, ನಿಮಗೆ ಒಂದು ನೇಚರ್, ಒಂದು ಖುಷಿಯನ್ಸ್ ಇದೆ. ಮನೆಗೆ ಬಂದ್ರೆ ಒಂದು ಪೀಸ್ ಆಫ್ ಮೈಂಡ್. ಒಂದು ಇದ್ರಲ್ಲಿ ಟ್ರಾಫಿಕ್ ಜನಜಂಗಳಲ್ಲಿ ಮನೆಗೆ ಬಂದ್ರೆ ಒಂದು ಖುಷಿ. ಹೌದು. ಕೂತ್ಕ, ಸುಮ್ನೆ ಇರು. ಕೂತ್ಕೋಬೇಕು.